ಸೊ ಇದನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ಕಲಾವಿದರ ಸಂಘ ಯಾವ ರೀತಿ ಕ್ರಮ ತಗೋಬೋದು? ಇದು ನೀವು ಹೇಳಿದ್ರಲ್ಲ, ಈಗ ಅವರೆಲ್ಲರೂ ಕಲಾವಿದ ಸಂಘದಲ್ಲಿ ಇರೋರು. ಕಲಾವಿದ ಸಂಘದಲ್ಲಿ ಸದಸ್ಯರಾಗಲ್ಲ, ಕಲಾವಿದ ಸಂಘದಲ್ಲಿ ಪ್ರಮುಖ ಸ್ಥಾನದಲ್ಲಿರೋರೆಲ್ಲ. ಅರ್ಥ ಆಯ್ತಾ? ಸೊ ಅವರೆಲ್ಲರೂ ಸೇರಿ ನಾವೆಲ್ಲ ಮಾಡಬೇಕು ಅನ್ನೋದನ್ನು ಮನೋಭಾವ ಅವ್ರಿಗೂ ಕೊಡಬೇಕಲ್ವ. ಸೊ ನಾನು ಒಂದು 3 ಜನರೇಷನಿಂದ ನಾನಿದ್ದೀನಿ, 3-4 ತಗ ಅಷ್ಟು ವರ್ಷಗಳಿಂದ ನಾನಿದ್ದೀನಿ. ಅವರು ಕಷ್ಟಗಳೆಲ್ಲ ಕೇಳಿಕೊಂಡು ಹಿರಿಯರೆಲ್ಲ ಎಷ್ಟು ಕಷ್ಟಪಟ್ಟು ಈ ಚಿತ್ರರಂಗ ಕಟ್ಟಿದ್ದಾರೆ ಅನ್ನೋದು ನಮಗೆ ತುಂಬ ಆಳವಾಗಿದೆ ಮನಸ್ಸಲ್ಲಿ. ನಾವು ಅದನ್ನು ಹೆಂಗಾನ ಮಾಡಿ ನಿಲ್ಲಿಸ್ಬೇಕು, ಕಷ್ಟಪಟ್ಟು ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಇದ್ದೀವಿ. ಅದಕ್ಕೆ ಸರ್ಕಾರ ತುಂಬ ಸ್ಪಂದಿಸಿತು, ಸಬ್ಸಿಡಿ ಕೊಟ್ಟು ಇನ್ನೊಂದು ಮಾಡ್ತು ಈ ಬೆಳೆಯೋದಕ್ಕೆ. ಸೊ ಏನು ನಮ್ಮ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಚಿತ್ರರಂಗಕ್ಕೆ ಅವಾಗ ಸ್ವಾರ್ಥಿ ಆಗಬಾರ್ದಲ್ಲ ಸರ್. ಇವತ್ತು ನನ್ನಂಥ ನಿರ್ಮಾಪಕನೇ ಭಯ ಬೀಳ್ತಾನೆ ಸಿನಿಮಾ ಮಾಡೋಕ್ಕೆ. ಇವತ್ತು ಯಾವ್ದಾರ ಒಂದು ಚಿತ್ರ ಬಿಡುಗಡೆ ಆದರೆ ನೀನು ನೋಡಬಾರ್ದು, ಅವನು ನೋಡಬಾರ್ದು, ನಮಗೆ ನಾವೇ ಸಾಯಿಸ್ಕೊತಾ ಇದ್ದೀವಿ. ಯಾವಾಗ ಇದಕ್ಕೆ ಎಂಟೇನು ಸರ್? ಈಗ ಸ್ಟಾರ್ಗಳು ಅವ್ರ ಸಿನಿಮಾಗಳು ರಿಲೀಸ್ ಆದಾಗ ಸೆಲೆಬ್ರೇಷನ್ ಮಾಡೋದಕ್ಕಿಂತ ಇನ್ನೊಬ್ಬರ ಸಿನಿಮಾ ರಿಲೀಸ್ ಆದಾಗ ಅದನ್ನ ತೊಂದರೆ ಕೊಡೋದು, ಕಡೆಗಣಿಸೋದು, ತುಳಿಯೋದೇ ಸಂದರ್ಭಕ್ಕೆ ಸಾಕ್ಷಿ ಆಗ್ತಾ ಇದೆಯಾ ಅಂತ ಸರ್? ಇವತ್ತು ಯಾರು ಸಹಾಯ ಮಾಡೋದು ಬೇಡ, ಯಾರು ಸಹಾಯ ಮಾಡೋದು ಬೇಡ. ಅವ್ರ ಪಾಡಿಗೆ ಅವರು ಸುಮ್ಮನೆ ಇದ್ರು ಸರ್, ಅವ್ರ ಪಾಡಿಗೆ ಸುಮ್ಮನೆ ಇದ್ರೆ ಅವ್ರ ಪಾಡಿಗೆ ಬೆಳೆಯುತ್ತೆ, ಅದ್ರ ಪಾಡಿಗೆ ಅದು ಚಿತ್ರ ಬಿಡುಗಡೆ ಆದಾಗ ಹಿಟ್ಟಾಗುತ್ತೆ, ಜನ ತೀರ್ಮಾನ ಮಾಡ್ತಾರೆ ಸರ್. ಪರ್ಟಿಕ್ಯುಲರ್ ಆಗಿ ಈಗ ದರ್ಶನ್ ಅವರ ಫ್ಯಾನ್ಸ್ ಅನ್ನೋಂಥ ವಿಚಾರ ಬಂದಿದೆ, ನೀವು ಕೂಡ ನಾವು ಒಳ್ಳೆ ಚಿತ್ರ ಬಂದಾಗ ಎಲ್ಲ ಚಿತ್ರ ನೋಡ್ತೀವಿ ನಾವು. ಈಗ ಹೆಂಗೆ ಅಂದರೆ ಒಂಥರ ಇಂಡಿಯಾ ಪಾಕಿಸ್ತಾನ ಥರ ಆಗಿದೆ ಇದು ನಮ್ಮ ಕನ್ನಡ ಚಿತ್ರರಂಗ. ಈ ಹೀರೋ ಚಿತ್ರ ಬಂದಾಗ ಗಲಾಟೆ ಮಾಡಬೇಕು, ಚಿತ್ರ ಹೋಗಬಾರ್ದು. ಆ ಹೀರೋ ಚಿತ್ರ ಬಂದಾಗ ನಾವು ಗಲಾಟೆ ಮಾಡಬೇಕು, ಈ ಥರ ಸೋಷಿಯಲ್ ಮೀಡಿಯಲ್ಲಿ ಕೆಟ್ಟದಾಗಿ ಚಿತ್ರದ ಬಗ್ಗೆ, ಹೀರೋ ಬಗ್ಗೆ ಮಾತಾಡಬೇಕು, ಪ್ರೊಡ್ಯೂಸರ್ ಬಗ್ಗೆ ಮಾತಾಡಬೇಕು, ಹಿಂಗೆಲ್ಲ ಮಾಡ್ತಾ ಇರ್ತಾರೆ. ಯಾರು ಈ ಚಿತ್ರ ಮಾಡ್ತಾರೆ? ಯಾರಿಗೆ ಒಂದು ಚಿತ್ರ ನೋಡ್ತಾರೆ? ನಿಜವಾದ ಪ್ರೇಕ್ಷಕರು. ಇದನ್ನೆಲ್ಲ ನೋಡ್ತಾ ಇದ್ರೆ ಯಾಕಪ್ಪ ಬೇಕು? ಎಷ್ಟೋ 3-4 ಭಾಷೆ ಚಿತ್ರಗಳು ಬಿಡುಗಡೆ ಆಗ್ತಾ ಇದ್ದೀವಿ. ಆ ಬಿಡುಗಡೆ ಆಗೋ ಭಾಷೆ ಏನಾಗುತ್ತೆ? ಕನ್ನಡದಲ್ಲಿ ಡಬ್ ಮಾಡ್ತಾರೆ. ನಾವು ಈ ಚಿತ್ರಗಳು ನೋಡ್ಕೊಂಡಿರೋಣಪ್ಪ ಅಂತ. ಇವತ್ತು ಎಷ್ಟು ಚಿತ್ರ ಬಿಡುಗಡೆ ಆಗ್ತಾಯಿದೆ ಸರ್ ಕನ್ನಡ? 200, 250, 300 ಪಿಕ್ಚರ್ ಎಷ್ಟು ಆಗ್ತಾ ಇದೆಯಲ್ಲ, ಇದು 30ಕ್ಕೆ ಬರಬೇಕಾ? ಬರುತ್ತೆ. ಹಿಂಗೆ ಇದ್ದರೆ ಕನ್ನಡ ಚಿತ್ರರಂಗಕ್ಕೆ 30-50 ಪಿಕ್ಚರ್ ಮೇಲೆ ಆಗೋದಿಲ್ಲ ಇನ್ನು 2-3 ವರ್ಷದಲ್ಲಿ. ಇವತ್ತಿನ ಪರಿಸ್ಥಿತಿಯಲ್ಲಿ ದಯವಿಟ್ಟು ಈ ಫ್ಯಾನ್ಸ್ ಅನ್ನೋರಿಗೆ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ, ನೀವು ಹಾಕಿ. ಯಾವುದೇ ಒಬ್ಬ ನಾಯಕಿ ಯಾರೋ ಹೀರೋಯಿನ್ ಫ್ಯಾನ್ಸ್ ಆಗೋದು ತಪ್ಪಲ್ಲ. ಈ ಧೋರಣೆ ಇರಬಾರ್ದು, ಮಾಡೋಕ್ಕೆ ಹೋಗ್ಬೇಡಿ. ದಯವಿಟ್ಟು ಚಿತ್ರರಂಗದ ಪರವಾಗಿ ನಾನು ನಿಮ್ಮಲ್ಲಿ ಕೈ ಮುಗಿ ಕೇಳ್ಕೊತಾ ಇದ್ದೀನಿ. ಆಗಿರೋ ತಪ್ಪನ್ನು ಸರಿಪಡಿಸ್ಕೊಂಡು ನೀವೇ ಬನ್ನಿ, ತಪ್ಪು ಮಾಡಿದ್ದೀವಿ, ಯಾವುದು ಈ ಥರದ್ದೇನಾಗಿದೆ ಅಂತ. ಶಿಕ್ಷೆಗೆ ಗುರಿಯಾಗಿ ಜೈಲಿಗೆ ಹೋಗೋದು, ನಿಮ್ಮ ಮನೆಯವರಿಗೆಲ್ಲ ತೊಂದರೆ ಕೊಡೋದು, ಈ ಥರ ಮಾಡೋಕ್ಕೆ ಹೋಗ್ಬೇಕು. ಇದು ಒಳ್ಳೆಯದಲ್ಲ. ನಿಮ್ಮ ಒಂದು ಸ್ವಾರ್ಥಕ್ಕೋಸ್ಕರ ಚಿತ್ರರಂಗನ ಬಲಿ ತಗೋಬೇಡಿ. ಬಲಿ ತಗೊಳ್ಳೋಂಥ ಒಂದು ಇಡೀ 10,000 ಜನ ಇದ್ದೀವಿ ರೀ ನಾವು ಚಿತ್ರರಂಗದಲ್ಲಿ. ಇವತ್ತು ಚಿತ್ರರಂಗ ನಂಬಿಕೊಂಡು ಆ ಕಾರ್ಮಿಕರು ಏನಾಗಬೇಕು, ಕಲಾವಿದರು ಏನಾಗಬೇಕು? ಯಾರೋ ಒಂದು 4 ಜನ, ಒಂದು 8 ಜನ, 4 ಜನ, 8 ಜನ ಹೊಟ್ಟೆ ತುಂಬಿದವ್ರ ಬಗ್ಗೆ ನೀವು ಕೂಗಾಡಿಕೊಂಡು ಅಸಹ್ಯವಾಗಿ ಮಾತಾಡ್ಕೊಂಡು ಹೋದರೆ ಇನ್ನು ಮಿಕ್ಕಿದ 10,000 ಜನ ನೋಡಿದ್ರೆ ಯಾರು? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಬ್ಬರು ಹೊಟ್ಟೆ ಮೇಲೆ ಹೊಡೆಯೋಕ್ಕೆ ಹೋಗ್ಬೇಡಿ. ಒಂದು ಚಿತ್ರರಂಗ ಅನ್ನೋದು ನಾನು ಇವಾಗ ಇರೋರು ಯಾರು ಬೆಳೆಸಿಲ್ಲ. ಇದನ್ನು ಬೆಳೆಸಿದವರು ಡಾಕ್ಟರ್ ರಾಜ್ಕುಮಾರ್ ಅವರು, ಪಾರ್ವತಮ್ಮ ರಾಜ್ಕುಮಾರ್ ಅವರು ಹೇಳೋರು ಹೆಂಗೆ ಈ ಚಿತ್ರರಂಗನ ಕಟ್ಟಿ ಬೆಳೆಸಿದ್ವಿ ಅಂತ. ಅದರ ರೆಸ್ಪಾನ್ಸಿಬಿಲಿಟಿ ನಮಗೆಲ್ಲ ಇದೆ, ಜವಾಬ್ದಾರಿ ನಮಗಿದೆ. ಅವ್ರು ಕಟ್ಟಂಥ ಕನಸು, ಅವ್ರ ಶ್ರಮ. ಒಂದೊಂದು ಮೂಟೆ ಅಕ್ಕಿ ತಗೊಂಡ್ಬಿಟ್ಟು ಎಲ್ರಿಗೂ ಬೇಯಿಸಾಕ್ಬಿಟ್ಟು ತಿನ್ಕೊಂಡು ಗಂಜಿ ಕುಡಿತಿದ್ದಂತೆ. ಇವೆಲ್ಲ ನಮಗೆ ಹೇಳಿದ್ದಾರೆ. ಅಷ್ಟು ಕಷ್ಟಪಟ್ಟು ಚಿತ್ರಮಂದಿರಗಳನ್ನ ಪಡಿಬೇಕು KR ರೋಡಲ್ಲಿ ಅಂದರೆ ಎಷ್ಟು ಕಷ್ಟಪಟ್ಟಿರೋದು, ಹೋರಾಟ ಮಾಡಿರೋದು. ಎಷ್ಟು ಕನ್ನಡ ಸಂಘ ಸಂಸ್ಥೆಗಳು ಬಂದು ನಿಂತ್ಕೊಂಡು ನಮ್ಮ ಪರವಾಗಿ ಕನ್ನಡ ಚಿತ್ರರಂಗ ಬೆಳಿಬೇಕು ಅನ್ನೋದಕ್ಕೆ ಎಷ್ಟು ಹೋರಾಟ ಮಾಡಿದ್ದಾರೆ. ಎಲ್ಲ ಯಾವುದು ಅವೆಲ್ಲ ಮರ್ಬಿಟ್ಟು ಅದೆಲ್ಲ ಗಾಳಿಗೆ ಹೋಗುತ್ತಾ? ಅವರೆಲ್ಲ ಪಟ್ಟಿದ್ದಂಥ ಕಷ್ಟ ಏನಾಗಬೇಕು? ದಯವಿಟ್ಟು ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಇಲ್ಲಿಗೆ ನಿಲ್ಲಿಸಿ ಇದನ್ನು ಸಂಬಂಧಪಟ್ಟಂಥ ಕಲಾವಿದರಾಗ್ಬೋದು,
ಇದಕ್ಕೆ ಸಂಬಂಧಪಟ್ಟಂತ ಹಿಂದೆ ಇರೋರಾಗ್ಬೋದು ನಿಲ್ಲಿಸಿ ಅವ್ರಿಗೆಲ್ಲ ಬುದ್ಧಿ ಹೇಳುವಂತ ಕೆಲಸ ಮಾಡಿ ಅಂತ ನಾನು ಸರ್, ಈಗ ಒಂದು ಪ್ರಾರ್ಥನೆ ನೀವು ಹೇಳ್ತಾ ಇದ್ದೀರಿ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.